ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಾಲಕೃಷ್ಣನು ತನ್ನ ತಾಯಿ ಯಶೋದೆಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪವನ್ನು ತೋರಿದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ನಿಸ್ಸಂದೇಹವಾಗಿ ತಾಯಿ ಯಶೋದೆಯು ಲೆಕ್ಕವಿಲ್ಲದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಳು. ಅವುಗಳ ಫಲವಾಗಿಯೇ ಅವಳು ಪರಿಪೂರ್ಣ ಸತ್ಯನಾದ ದೇವೋತ್ತಮ ಪರಮಪುರುಷನನ್ನು ತನ್ನ ಎದೆಯ ಹಾಲನ್ನು ಕುಡಿಯುವ ಮಗುವನ್ನಾಗಿ ಪಡೆದಳು. ಹಾಗೆಯೇ ಶ್ರೀಕೃಷ್ಣನು ಮಗನಾಗಿ ಅಪ್ಪ ಎಂದು ಕರೆಯಲು ನಂದಮಹಾರಾಜನು ಅನೇಕ ಮಹಾಯಾಗಗಳನ್ನು ಮಾಡಿರಬೇಕು. ಆದರೆ ಕೃಷ್ಣನು ನಿಜವಾಗಿ ಅವರ ಮಗನೇ ಆದರೂ ಕೃಷ್ಣನ ಬಾಲಲೀಲೆಗಳ ದಿವ್ಯಾನಂದವನ್ನು ದೇವಕಿ ವಸುದೇವರು ಸ್ವತಃ ಸವಿಯಲಿಲ್ಲ ಎನ್ನುವುದು ಆಶ್ಚರ್ಯಕರ ಸಂಗತಿ. ಇದಕ್ಕೆ ಕಾರಣಗಳನ್ನು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸುತ್ತಾರೆ. ವಸುಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ದ್ರೋಣ ಮತ್ತು ಆತನ ಹೆಂಡತಿ ಧಾರ ಇವರು ಬ್ರಹ್ಮದೇವನಿಂದ ಆಶೀರ್ವಾದವನ್ನು ಪಡೆದರು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅವರ ಮಗುವಾಗಿ ಹುಟ್ಟುವಂತೆ ಬ್ರಹ್ಮದೇವನು ಆಶೀರ್ವದಿಸಿದನು. ದ್ರೋಣನು ನಂದಮಹಾರಾಜನಾಗಿ ವೃಂದಾವನದಲ್ಲಿ ಹುಟ್ಟಿದ. ಧಾರ ನಂದಮಹಾರಾಜನ ಹೆಂಡತಿ ಯಶೋದೆಯಾಗಿ ಹುಟ್ಟಿದಳು. ಈ ರೀತಿಯಲ್ಲಿ ನಂದಮಹಾರಾಜ ಮತ್ತು ಅವನ ಪತ್ನಿ ಯಶೋದೆಯು ದೇವೋತ್ತಮ ಪರಮಪುರುಷನನ್ನು ಮಗನನ್ನಾಗಿ ಪಡೆದು ಆ ಪರಮಪುರುಷನಲ್ಲಿ ಪರಿಶುದ್ಧವಾದ ಭಕ್ತಿಯನ್ನು ಬೆಳೆಸಿಕೊಂಡರು. ಶ್ರೀಕೃಷ್ಣನ ಒಡನಾಡಿಗಳಾದ ಗೋಪಿಯರೂ ಗೋಪಾಲಕರು ಸಹಜವಾಗಿಯೇ ಶ್ರೀಕೃಷ್ಣನ ಬಗ್ಗೆ ತಮ್ಮದೇ ಪ್ರೀತಿಯ ಭಾವನೆಗಳನ್ನು ಬೆಳೆಸಿಕೊಂಡರು. ಹೀಗೆ ಬ್ರಹ್ಮದೇವನ ಆಶೀರ್ವಾದವನ್ನು ಸಫಲಗೊಳಿಸಲೆಂದು ಶ್ರೀಕೃಷ್ಣನು ಬಲರಾಮನೊಂದಿಗೆ ಕಾಣಿಸಿಕೊಂಡು ವೃಂದಾವನದ ಎಲ್ಲ ನಿವಾಸಿಗಳ ಅಲೌಕಿಕ ಆನಂದವನ್ನು ಹೆಚ್ಚಿಸಲೆಂದು ಎಲ್ಲ ಬಗೆಯ ಬಾಲಲೀಲೆಗಳನ್ನು ಮೆರೆದನು. ಒಮ್ಮೆ ಮನೆಯ ಕೆಲಸದವಳು ಬೇರೆ ಕೆಲಸಗಳಲ್ಲಿ ನಿರತಳಾಗಿದ್ದನ್ನು ಕಂಡು ತಾಯಿ ಯಶೋದೆಯೇ ಬೆಣ್ಣೆಯನ್ನು ಕಡಿಯುವ ಕೆಲಸಕ್ಕೆ ನಿಂತಳು. ಬೆಣ್ಣೆಯನ್ನು ಕಡಿಯುವಾಗಲೇ ಅವಳು ಶ್ರೀಕೃಷ್ಣನ ಲೀಲೆಗಳನ್ನು ಕುರಿತು ಹಾಡುತ್ತಾ ತನ್ನ ಮಗನನ್ನು ಕುರಿತು ಯೋಚನೆ ಮಾಡುತ್ತಾ ಸಂತೋಷವಾಗಿದ್ದಳು. ಆಗ ಅಲ್ಲಿಗೆ ಶ್ರೀಕೃಷ್ಣನು ಬಂದನು. ಅವನಿಗೆ ಹಸಿವಾಗಿತ್ತು. ಅಲ್ಲದೆ ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದ ಅವಳು ಕಡಿಯುವುದನ್ನು ನಿಲ್ಲಿಸಲು ಬಯಸಿದ. ತಾಯಿಯು ಮೊದಲು ನನಗೆ ಎದೆಹಾಲನ್ನು ಕೊಡಬೇಕು, ಅನಂತರ ಬೆಣ್ಣೆಯನ್ನು ಕಡಿಯುವುದು ಮುಂದುವರಿಸಬಹುದು ಎಂದು ಆತನು ಸೂಚಿಸಿದ. ಯಶೋದೆಯು ಶ್ರೀಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆತನಿಗೆ ಹಾಲು ಕುಡಿಸತೊಡಗಿದಳು. ಮಗು ಶ್ರೀಕೃಷ್ಣನ ಮುಖದ ಚೆಲುವನ್ನು ಸವಿಯುತ್ತಾ ಆಕೆಯು ಮುಗುಳ್ನಗೆ ನಗುತ್ತಿದ್ದಳು. ಇದ್ದಕ್ಕಿದ್ದಂತೆ ಒಲೆಯ ಮೇಲಿದ್ದ ಹಾಲು ಕುದಿಯಲು ಪ್ರಾರಂಭಿಸಿತು. ಅದು ಉಕ್ಕಿ ಹರಿಯದಂತೆ ತಡೆಯಲು ತಾಯಿ ಯಶೋದೆಯು ಶ್ರೀಕೃಷ್ಣನನ್ನು ಕೆಳಗೆ ಮಲಗಿಸಿ ಒಲೆಯ ಬಳಿಗೆ ಹೋದಳು. ತಾಯಿಯು ಹೀಗೆ ಬಿಟ್ಟು ಹೋದದ್ದರಿಂದ ಶ್ರೀಕೃಷ್ಣನಿಗೆ ಕೋಪ ಬಂತು. ಸಿಟ್ಟಿನಿಂದ ಅವನ ಕಣ್ಣುಗಳು ತುಟಿಗಳು ಕೆಂಪಾದವು. ಔಡುಗಚ್ಚಿ ಅವನು ಒಂದು ಕಲ್ಲನ್ನು ತೆಗೆದುಕೊಂಡು ಬೆಣ್ಣೆಯ ಮಡಕೆಯನ್ನು ಒಡೆದನು. ಅದರಿಂದ ಬೆಣ್ಣೆಯನ್ನು ತೆಗೆದುಕೊಂಡು ಸುಳ್ಳು ಕಂಬನಿಗಳನ್ನು ಸುರಿಸುತ್ತಾ ಯಾರೂ ಇಲ್ಲದ ಸ್ಥಳದಲ್ಲಿ ಬೆಣ್ಣೆಯನ್ನು ತಿನ್ನಲಾರಂಭಿಸಿದನು. ಆ ಹೊತ್ತಿಗೆ ತಾಯಿ ಯಶೋದೆಯು ಉಕ್ಕುತ್ತಿದ್ದ ಹಾಲಿನ ಪಾತ್ರೆಯನ್ನು ಸರಿ ಮಾಡಿ ಬೆಣ್ಣೆಯನ್ನು ಕಡಿಯುತ್ತಿದ್ದ ಸ್ಥಳಕ್ಕೆ ಹಿಂದಿರುಗಿದಳು. ಕಡೆಯಲು ಮೊಸರನ್ನಿಟ್ಟಿದ್ದ ಮಡಕೆಯು ಒಡೆದು ಹೋಗಿದ್ದನ್ನು ನೋಡಿದಳು. ತನ್ನ ಮಗನು ಕಾಣದೇ ಇದ್ದದ್ದರಿಂದ ಮಡಕೆಯನ್ನು ಒಡೆದದ್ದು ಅವನ ಕೆಲಸವೇ ಎಂದು ತೀರ್ಮಾನಿಸಿದಳು. ಮಗು ಬಹಳ ಬುದ್ಧಿವಂತ. ಮಡಕೆಯನ್ನು ಒಡೆದು ಶಿಕ್ಷೆಯಾಗುವುದೆಂದು ಹೆದರಿ ಈ ಸ್ಥಳವನ್ನೇ ಬಿಟ್ಟು ಹೋಗಿದ್ದಾನೆ ಎಂದು ಯೋಚಿಸುತ್ತಿರುವಾಗ ಅವಳಿಗೆ ಮುಗುಳ್ನಗೆ ಬಂತು. ಎಲ್ಲ ಕಡೆಯೂ ಹುಡುಕಿದ ಮೇಲೆ ತಲೆ ಕೆಳಗಾಗಿದ್ದ ಒಂದು ಮರದ ಒರಳು ಕಲ್ಲು ನೋಡಿದಳು. ಶ್ರೀಕೃಷ್ಣನು ಅದರ ಮೇಲೆ ಕುಳಿತದ್ದನ್ನು ಕಂಡಳು. ಅವನು ಚಾವಣಿಯಿಂದ ತೂಗು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ತೆಗೆದು ಕೋತಿಗಳಿಗೆ ಕೊಡುತ್ತಿದ್ದ. ತಾನು ತುಂಟತನ ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ದುದರಿಂದ ಆತನು ಅತ್ತಿತ್ತ ನೋಡುತ್ತಿದ್ದುದನ್ನು ಅವಳು ಕಂಡಳು. ತನ್ನ ಮಗನ ಚರ್ಯೆಯನ್ನು ಕಂಡ ಯಶೋದೆಯು ಸದ್ದಿಲ್ಲದೆ ಹಿಂದಿನಿಂದ ಅವನ ಬಳಿಗೆ ಹೋದಳು. ಆದರೆ ಕೃಷ್ಣನು ಅವಳು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಬರುತ್ತಿದ್ದದ್ದನ್ನು ನೋಡಿದ. ಕೂಡಲೇ ಅವನು ಇಳಿದು ಭಯದಿಂದ ಓಡಿದ. ತಾಯಿ ಯಶೋದೆಯು ಮಹಾಯೋಗಿಗಳ ತಪಸ್ಸಿನಿಂದಲೂ ತಲುಪಲಾಗದ ದೇವೋತ್ತಮ ಪರಮಪುರುಷನನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾ ಮೂಲೆ ಮೂಲೆಗೂ ಅವನನ್ನು ಅಟ್ಟಿಸಿಕೊಂಡು ಹೋದಳು. ಅಂದರೆ ಯೋಗಿಗಳು ಮತ್ತು ಊಹೆಗಳನ್ನು ಮಾಡುವವರು ಹಿಡಿಯಲಾಗದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತಾಯಿ ಯಶೋದೆಯಂತಹ ಮಹಾಭಕ್ತಳಿಗಾಗಿ ಪುಟ್ಟ ಮಗುವಿನಂತೆ ಆಡುತ್ತಿದ್ದನು. ಆದರೆ ತಾಯಿ ಯಶೋದೆಗೆ ವೇಗವಾಗಿ ಓಡುತ್ತಿದ್ದ ಮಗುವನ್ನು ಸುಲಭವಾಗಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೂ ಆದಷ್ಟು ವೇಗವಾಗಿ ಅವನ ಹಿಂದೆ ಓಡಲು ಪ್ರಯತ್ನಿಸಿದಳು. ಅವಳ ಕೂದಲು ಸಡಿಲವಾಗಿ ಮುಡಿದಿದ್ದ ಹೂಗಳೆಲ್ಲ ಕೆಳಕ್ಕೆ ಬಿದ್ದವು. ಅವಳಿಗೆ ಆಯಾಸವಾಗಿದ್ದರೂ ಹೇಗೋ ತನ್ನ ಮಗುವನ್ನು ಹಿಡಿದಳು. ಅವಳ ಕೈಗೆ ಸಿಕ್ಕಿದಾಗ ಶ್ರೀಕೃಷ್ಣನು ಅಳುವುದರಲ್ಲಿದ್ದ. ಕಪ್ಪು ಕಾಡಿಗೆಯನ್ನು ಹಚ್ಚಿದ್ದ ಕಣ್ಣುಗಳನ್ನು ಉಜ್ಜಿಕೊಂಡ. ತಾಯಿಯು ತನ್ನ ಬಳಿ ನಿಂತಿದ್ದಾಗ
ಮಗುವು ಅವಳ ಮುಖವನ್ನು ನೋಡಿದ. ಭಯದಿಂದ ಕಣ್ಣುಗಳನ್ನು ಅತ್ತ ಇತ್ತ ಆಡಿಸಲು ಪ್ರಾರಂಭಿಸಿದ. ಶ್ರೀಕೃಷ್ಣನು ಅನಗತ್ಯವಾಗಿ ಭಯಪಟ್ಟಿದ್ದಾನೆ ಮತ್ತು ಅವನ ಒಳಿತಿಗಾಗಿಯೇ ಅವನ ಭಯವನ್ನು ನಿವಾರಿಸಬೇಕು ಎಂದು ಯಶೋದೆಗೆ ತಿಳಿಯಿತು. ತನ್ನ ಮಗುವಿನ ಅತ್ಯಂತ ಪ್ರೀತಿಯ ಹಿತೈಷಿಯಾಗಿ ತಾಯಿ ಯಶೋದೆಯು, ಮಗುವು ನನ್ನನ್ನು ಕಂಡು ಹೆದರಿಕೊಂಡರೆ ಅವನಿಗೆ ಏನಾಗುವುದೋ ನನಗೆ ತಿಳಿಯದು ಎಂದು ಯೋಚಿಸಿದಳು. ತಾಯಿ ಯಶೋದೆಯು ತನ್ನ ಕೋಲನ್ನು ಬಿಸುಟಳು. ಅವನಿಗೆ ಶಿಕ್ಷೆ ಮಾಡಲು ಅವನ ಕೈಗಳನ್ನು ಹಗ್ಗದಿಂದ ಕಟ್ಟಿಹಾಕಲು ಯೋಚಿಸಿದಳು. ದೇವೋತ್ತಮ ಪರಮಪುರುಷನ ಕೈಯನ್ನು ಕಟ್ಟುವುದು ಅವಳಿಗೆ ಸಾಧ್ಯವೇ ಇರಲಿಲ್ಲ. ಆದರೆ ಅದು ಅವಳಿಗೆ ತಿಳಿದಿರಲಿಲ್ಲ. ತಾಯಿ ಯಶೋದೆಯು ಶ್ರೀಕೃಷ್ಣನು ತನ್ನ ಪುಟ್ಟ ಮಗು ಎಂದು ಭಾವಿಸಿದ್ದಳು. ಆದರೆ ಮಗುವಿಗೆ ಯಾವ ಮಿತಿಗಳೂ ಇರಲಿಲ್ಲ ಎನ್ನುವುದು ಅವಳಿಗೆ ತಿಳಿಯಲಿಲ್ಲ. ಅವನಿಗೆ ಒಳಗು ಹೊರಗುಗಳಿಲ್ಲ, ಆದಿ ಅಂತ್ಯಗಳಿಲ್ಲ. ಅವನು ಅನಂತನು ಮತ್ತು ಸರ್ವಾಂತರ್ಯಾಮಿ. ಅವನೇ ಸಕಲ ಬ್ರಹ್ಮಾಂಡವು. ಆದರೂ ತಾಯಿ ಯಶೋದೆಯು ಶ್ರೀಕೃಷ್ಣನು ತನ್ನ ಮಗುವೆಂದು ಭಾವಿಸಿದ್ದಳು. ಅವನನ್ನು ಯಾವ ಇಂದ್ರಿಯಗಳೂ ಮುಟ್ಟಲಾರವು. ಆದರೂ ಅವಳು ಅವನನ್ನು ಒರಳಿಗೆ ಕಟ್ಟಿಹಾಕಲು ಪ್ರಯತ್ನಿಸಿದಳು. ಆದರೆ ಅವನನ್ನು ಕಟ್ಟಿಹಾಕಲು ಪ್ರಯತ್ನಿಸಿದಾಗ ತನ್ನ ಕೈಯಲ್ಲಿದ್ದ ಹಗ್ಗವು 2 ಅಂಗುಲಗಳಷ್ಟು ಸಾಲದೆ ಬರುತ್ತದೆ ಎನ್ನುವುದನ್ನು ಕಂಡಳು. ಮನೆಯಲ್ಲಿದ್ದ ಇನ್ನಷ್ಟು ಹಗ್ಗವನ್ನು ಅದಕ್ಕೆ ಸೇರಿಸಿದಳು. ಆದರೆ ಕಡೆಯಲ್ಲಿ ಅದೇ ಪರಿಣಾಮವಾಯಿತು. ಈ ರೀತಿಯಲ್ಲಿ ಮನೆಯಲ್ಲಿದ್ದ ಹಗ್ಗವನ್ನೆಲ್ಲ ಸೇರಿಸಿದಳು. ಆದರೆ ಕಡೆಯ ಗಂಟು ಹಾಕುವ ವೇಳೆಗೆ ಮತ್ತೆ 2 ಅಂಗುಲ ಸಾಲದಾಯಿತು ಎನ್ನುವುದನ್ನು ಕಂಡಳು. ತಾಯಿ ಯಶೋದೆಯು ನಸುನಗುತ್ತಿದ್ದರೂ ಅವಳಿಗೆ ಆಶ್ಚರ್ಯವಾಯಿತು. ಇದಾದದ್ದು ಹೇಗೆ? ಮಗುವನ್ನು ಕಟ್ಟಿಹಾಕಲು ಹೆಣಗುತ್ತಾ ಅವಳಿಗೆ ಆಯಾಸವಾಯಿತು. ಅವಳು ಬೆವರುತ್ತಿದ್ದಳು. ಅವಳ ಮುಡಿಯ ಹಾರ ಕೆಳಕ್ಕೆ ಬಿದ್ದಿತು. ಶ್ರೀಕೃಷ್ಣನು ತನ್ನ ತಾಯಿಯ ಶ್ರಮವನ್ನು ಗ್ರಹಿಸಿದನು. ಅವಳ ವಿಷಯದಲ್ಲಿ ಅವನಿಗೆ ಮರುಕವಾಯಿತು. ಹಗ್ಗಗಳಿಂದ ಕಟ್ಟಿಸಿಕೊಳ್ಳಲು ಅವನು ಒಪ್ಪಿದನು. ತಾಯಿ ಯಶೋದೆಯ ಮನೆಯಲ್ಲಿ ಮಾನವ ಶಿಶುವಿನಂತೆ ಆಡುತ್ತಿದ್ದ ಶ್ರೀಕೃಷ್ಣನು ತಾನೇ ಆರಿಸಿಕೊಂಡ ಲೀಲೆಗಳನ್ನು ಮೆರೆಯುತ್ತಿದ್ದನು. ಯಾರೂ ದೇವೋತ್ತಮ ಪರಮಪುರುಷನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಶುದ್ಧ ಮನಸ್ಸಿನ ಭಕ್ತನು ತನ್ನನ್ನು ಪ್ರಭುವಿನ ಚರಣಕಮಲಗಳಿಗೆ ಸಮರ್ಪಿಸಿಕೊಳ್ಳುತ್ತಾನೆ. ಪ್ರಭುವು ಅವನನ್ನು ಕಾಪಾಡಬಹುದು ಅಥವಾ ಕೈಬಿಡಬಹುದು. ಆದರೆ ತನ್ನ ಮಟ್ಟಿಗೆ ಭಕ್ತನು ತನ್ನ ಶರಣಾಗತಿಯ ಸ್ಥಿತಿಯನ್ನು ಮರೆಯುವುದೇ ಇಲ್ಲ. ಹಾಗೆಯೇ ಭಕ್ತನ ರಕ್ಷಣೆಗೆ ತನ್ನನ್ನು ಒಪ್ಪಿಸಿಕೊಂಡು ಭಗವಂತನು ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಶ್ರೀಕೃಷ್ಣನು ತನ್ನ ತಾಯಿ ಯಶೋದೆಗೆ ತನ್ನನ್ನು ಒಪ್ಪಿಸಿಕೊಂಡದ್ದು ಇದಕ್ಕೆ ಉದಾಹರಣೆ. ಶ್ರೀಕೃಷ್ಣನು ತನ್ನ ಭಕ್ತರಿಗೆ ಎಲ್ಲ ಬಗೆಯ ಮುಕ್ತಿಗಳನ್ನು ಕರುಣಿಸುತ್ತಾನೆ. ಆದರೆ ತನ್ನ ತಾಯಿ ಯಶೋದೆಗೆ ಅವನು ನೀಡಿದ ವರವನ್ನು ಬ್ರಹ್ಮದೇವನಾಗಲಿ ಭಾಗ್ಯದೇವತೆಯಾಗಲಿ ಯಾರೂ ಅನುಭವಿಸಿರಲಿಲ್ಲ. ಯೋಗಿಗಳು, ತಪಸ್ವಿಗಳು ಯಶೋದೆ ಮತ್ತು ನಂದಮಹಾರಾಜನ ಮಗನೆನಿಸಿಕೊಂಡ ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣವಾಗಿ ಅರಿಯಲಾರರು. ಆದರೆ ಅವನು ಭಕ್ತರಿಗೆ ಸುಲಭನು. ಯೋಗಿಗಳು ಮತ್ತು ಊಹಾಪೋಹಗಳಲ್ಲಿ ತೊಡಗಿರುವವರು ಅವನು ಎಲ್ಲ ಆನಂದಗಳ ಸಮುದ್ರ ಎನ್ನುವುದನ್ನು ಗ್ರಹಿಸಲಾರರು. ತನ್ನ ಮಗನನ್ನು ಕಟ್ಟಿಹಾಕಿ ತಾಯಿ ಯಶೋದೆಯು ಮನೆಗೆಲಸದಲ್ಲಿ ನಿರತಳಾದಳು. ಒರಳು ಕಲ್ಲಿಗೆ ಕಟ್ಟಿಹಾಕಿದ್ದ ಶ್ರೀಕೃಷ್ಣನು ಅರ್ಜುನ ವೃಕ್ಷಗಳೆಂಬ 2 ಮರಗಳನ್ನು ಹತ್ತಿರದಲ್ಲಿಯೇ ಕಂಡನು. ಆನಂದ ಸಾಗರನಾದ ಶ್ರೀಕೃಷ್ಣನು, ತಾಯಿ ಯಶೋದೆಯು ಮೊದಲಾಗಿ ನನಗೆ ಸಾಕಷ್ಟು ಹಾಲನ್ನು ಕೊಡದೆ ಹೊರಟು ಹೋದಳು. ಆದುದರಿಂದ ನಾನು ಮೊಸರಿನ ಗಡಿಗೆಯನ್ನು ಒಡೆದು ಇದ್ದ ಬೆಣ್ಣೆಯನ್ನು ಕೋತಿಗಳಿಗೆ ದಾನ ಮಾಡಿಬಿಟ್ಟೆ. ಈಗ ಅವಳು ನನ್ನನ್ನು ಒರಳುಗಲ್ಲಿಗೆ ಕಟ್ಟಿಹಾಕಿದ್ದಾಳೆ. ಆದ್ದರಿಂದ ನಾನು ಮೊದಲಿಗಿಂತ ಹೆಚ್ಚಿನ ಚೇಷ್ಟೆಯನ್ನು ಮಾಡುತ್ತೇನೆ. ಹೀಗೆಂದು ಅವನು ಎತ್ತರವಾಗಿದ್ದ ಆ 2 ಅರ್ಜುನ ವೃಕ್ಷಗಳನ್ನು ನೆಲಕ್ಕುರುಳಿಸಲು ಯೋಚಿಸಿದನು. ಜೋಡಿ ಅರ್ಜುನ ವೃಕ್ಷಗಳ ಒಂದು ಕಥೆಯೇ ಇದೆ. ಹಿಂದಿನ ಜನ್ಮದಲ್ಲಿ ಆ ವೃಕ್ಷಗಳು ಕುಬೇರನ ಮಾನವ ಪುತ್ರರಾಗಿ ಜನಿಸಿದ್ದರು. ಆಗ ಅವರಿಗೆ ನಳಕೂವರ ಮತ್ತು ಮಣಿಗ್ರೀವ ಎನ್ನುವ ಹೆಸರುಗಳಿದ್ದವು. ಸುದೈವದಿಂದ ಪ್ರಭುವಿನ ದೃಷ್ಟಿಯು ಅವರ ಮೇಲೆ ಬಿತ್ತು. ಅವರು ಹಿಂದಿನ ಜನ್ಮದಲ್ಲಿ ಮಹರ್ಷಿ ನಾರದರು ಅವರು ಶ್ರೀಕೃಷ್ಣನನ್ನು ಕಾಣುವ ಪರಮಭಾಗ್ಯವಾಗಲಿ ಎನ್ನುವ ಕಾರಣಕ್ಕಾಗಿ ಅವರಿಗೆ ಶಾಪ ಕೊಟ್ಟರು. ಮದ್ಯ ಸೇವನೆಯಿಂದ ಅವರು ಮೈಮರೆತದ್ದಕ್ಕಾಗಿ ಅವರಿಗೆ ನಿಜವಾಗಿ ವರವಾದ ಈ ಶಾಪವು ಬಂದಿತು. ನಳಕೂವರ ಮತ್ತು ಮಣಿಗ್ರೀವರಿಗೆ ಮಹರ್ಷಿ ನಾರದರ ಸರ್ವಾನಂದಮಯ ಅಪೇಕ್ಷೆಯಂತೆ ಶಾಪವು ಬಂದು ಶ್ರೀಕೃಷ್ಣನಿಂದ ಅವರು ಮುಕ್ತಿಯನ್ನು ಹೊಂದಿದರು. ದೇವತೆಗಳ ಕೋಶಾಧಿಕಾರಿಯಾದ ಕುಬೇರನ ಮಕ್ಕಳು ಶ್ರೇಷ್ಠ ದೇವತೆಗಳಾದ ನಳಕೂವರ ಮತ್ತು ಮಣಿಗ್ರೀವರು. ಕುಬೇರನ ಭೌತಿಕ ಸಂಪತ್ತಿಗೆ ಮಿತಿಯೇ ಇಲ್ಲ. ಶ್ರೀಮಂತನ ಪುತ್ರರು ಕೆಲವೊಮ್ಮೆ ವ್ಯಸನಿಗಳಾಗುವಂತೆ ಕುಬೇರನ ಈ 2 ಮಕ್ಕಳು ಮದ್ಯ ಮತ್ತು ಕಾಮಗಳ ದಾಸರಾಗಿದ್ದರು. ಒಮ್ಮೆ ಅವರು ಕೈಲಾಸದಲ್ಲಿ ಮಂದಾಕಿನಿಯ ದಡದಲ್ಲಿರುವ ವನವನ್ನು ಹೊಕ್ಕರು.
ಬಹಳವಾಗಿ ಮದ್ಯಪಾನ ಮಾಡಿ ಪರಿಮಳ ಬೀರುವ ಪುಷ್ಪಗಳ ಆ ವನದಲ್ಲಿ ಅವರು ವಿಹಾರವನ್ನು ನಡೆಸುತ್ತಿದ್ದರು. ನಳಕುವರ ಮತ್ತು ಮಣಿಗ್ರೀವರು ನಾರದ ಮುನಿಗಳಿಂದ ಯಾವ ರೀತಿಯಾಗಿ ಉದ್ಧಾರವಾದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.